ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ಸ್ಪೆಷಲ್ ಆಗಿ ನಾನು ನಿಮ್ಮ ಜೊತೆ ಒಂದು ಎಗ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಅದರೊಂದಿಗೆ ತುಂಬ ಸಿಂಪಲ್ ಕೂಡ ಇದೆ. ಮನೆಯಲ್ಲಿ ಯಾರು ಕೂಡ ಇದನ್ನು ಇಷ್ಟಪಡ್ತಾರೆ. ನೀವು ಜಸ್ಟ್ ರೈಸೊಂದಿಗೆ ಕೂಡ ಇದನ್ನು ತಿನ್ಬೋದು, ಅಥವಾ ಸ್ನ್ಯಾಕ್ಸ್ ರೀತಿ. ಅದು ಸ್ವಲ್ಪ ನಮಗೆ ಚಿಕ್ಕದಾಗಿ ಹಸಿವಾಗುತ್ತೆ ನೋಡಿ, ಆ ಟೈಮಲ್ಲಿ ಕೂಡ ನೀವು ಇದನ್ನು ಮಾಡಿ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಇಲ್ಲಿ ನಾನು 4 ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕ್ರಷ್ ಮಾಡಿದ ಪೆಪ್ಪರ್ ಹಾಕ್ತಾ ಇದ್ದೀನಿ. ಅದು ಪೆಪ್ಪರ್ ಪೌಡರ್ ಕೂಡ ನೀವಿಲ್ಲಿ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ, ಹಾಗೂ ಸ್ವಲ್ಪ ಅರಿಶಿಣ ಪೌಡರ್ ಕೂಡ ಹಾಕಿ ಚೆನ್ನಾಗಿ ಇದನ್ನು ನಾನು ಮಿಕ್ಸ್ ಮಾಡ್ತೀನಿ. ತುಂಬ ಬೀಟ್ ಮಾಡಬೇಕಂತಿಲ್ಲ, ಅಂದರೆ ಹೊಡೆದೊಡೆದು ಮಿಕ್ಸ್ ಮಾಡಬೇಕಂತಿಲ್ಲ, ಲೈಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದನ್ನು ಒಂದು ಫ್ರೈಂಗ್ ಪ್ಯಾನ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಇವತ್ತು ಬಟರ್ ಗಾರ್ಲಿಕ್ ಮಾಡ್ತಾಯಿದ್ದೀನಿ ಎಗ್. ಹಾಗಾಗಿ ಇದಕ್ಕೆ ಬಟರ್ ಬೇಕಾಗುತ್ತೆ ನಮಗೆ. ಬೆಣ್ಣೆ, ಸಣ್ಣ ತುಂಡು ಬೆಣ್ಣೆಯನ್ನು ಹಾಕಿ, ಆಮೇಲೆ ನಾನಿಲ್ಲಿ ನಾವು ಬೀಟ್ ಮಾಡಿದ ಎಗ್ ಇತ್ತು ನೋಡಿ, ಅದನ್ನು ಹಾಕಿದ್ದೀನಿ. ಇವಾಗ ನಾವು ಎಗ್ ಸ್ಕ್ರ್ಯಾಂಬಲ್ ಮಾಡೋಣ, ಅಂದರೆ ಬುರ್ಜಿಗೆಲ್ಲ ನಾವು ಮಾಡ್ತೀವಿ ನೋಡಿ, ಆ ರೀತಿ ಮಾಡಿದರೆ ಆಯಿತು. ತುಂಬ ಓವರಾಗಿ ಫ್ರೈ ಮಾಡಲಿಕ್ಕಿಲ್ಲ ನೋಡಿ, ಲೈಟಾಗಿ ಈ ರೀತಿ ಫ್ರೈ ಆದರೆ ಸಾಕು. ಇದನ್ನು ತೆಗೆದು ಇವಾಗ ಒಂದು ಸಪ್ರೇಟಾಗಿ ಪ್ಲೇಟಿಗೆ ಹಾಕಿಡೋಣ. ಇವಾಗ ಅದೇ ಫ್ರೈಯಿಂಗ್ ಪ್ಯಾನ್ಗೆ ನಾವೇನು ಮಾಡೋಣ, ಬಟರನ್ನು ಹಾಕೋಣ. ಬಟರ್ ಸ್ವಲ್ಪ ಕರಗಿದ್ದೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಒಂದು 1/4 ಕಪ್ಪಷ್ಟು ಬೆಳ್ಳುಳ್ಳಿಯನ್ನು ಹಾಕಿ, ಆ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಾಗಬೇಕು ಬಟರಲ್ಲಿ. ಹಾಗೂ ಬಟರ್ ನೋಡ್ಬೋದು, ನಾನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ, ಇಷ್ಟು ತಗೊಳ್ಬೇಕಾಗುತ್ತೆ ನೀವು. ಬೆಳ್ಳುಳ್ಳಿ ಒಳ್ಳೆ ರೀತಿ ಕೆಂಪಾದ ಮೇಲೆ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಕಾರ್ನ್ಫ್ಲೋರನ್ನು ಹಾಕ್ತಾಯಿದ್ದೀನಿ. ಹಾಗೂ ನೋಡ್ಬೋದು ನೀವು ಎಷ್ಟು ಕೆಂಪು ಬಂದಿದೆ ಬೆಳ್ಳುಳ್ಳಿ ಅಂತೇಳಿ. ಈ ರೀತಿ ಫ್ರೈ ಆಗಬೇಕು. ಓಕೆ, ಇವಾಗ ಸ್ವಲ್ಪ ಇದನ್ನು ಬಟರಲ್ಲಿ ಮಿಕ್ಸ್ ಮಾಡಿ ಕಾರ್ನ್ಫ್ಲೋರ್ ಹಾಕಿ, ಆಮೇಲೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಹಾಕೋಣ, ಹಾಗೂ ಹಾಲನ್ನು ಸೇರಿಸ್ಲಿಕ್ಕುಂಟು. ಇಲ್ಲಿ ನಾನು ಒಂದು 3/4 ಕಪ್ಪಷ್ಟು ಹಾಲನ್ನು ಹಾಕಿದ್ದೀನಿ. ಫಸ್ಟಿಗೆ ಸ್ವಲ್ಪ ಹಾಕಿ ಆಮೇಲೆ ಮತ್ತೊಮ್ಮೆ ಹಾಕಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕಿ, ತುಂಬ ಜಾಸ್ತಿ ಹಾಕಬೇಡಿ, ಎಗ್ಗಿಗೆ ಆಲ್ರೆಡಿ ನಾವು ಹಾಕಿರ್ತೀವಿ. ಇದಕ್ಕೆ ಸ್ವಲ್ಪ ಹಾಕಿದರೆ ಸಾಕು ನೀವು. ಇವಾಗ ನೋಡ್ಬೋದು, ಇಲ್ಲಿ ಸ್ವಲ್ಪ ದಪ್ಪ ಆಗ್ತಾ ಬಂದಿದೆ. ಇದು ಚೆನ್ನಾಗಿ ಕುದೀತಾ ಉಂಟು, ಈ ರೀತಿ ಬರಬೇಕು. ಗ್ಯಾಸನ್ನು ಸ್ಲೋ ಮಾಡಿ ಇವಾಗ ಸ್ವಲ್ಪ ಮ್ಯಾಗಿ ಮಸಾಲ ಇದಕ್ಕೆ ಹಾಕಿದ್ದೀನಿ. ಹಾಗೂ ನೆಕ್ಸ್ಟ್ ಇದಕ್ಕೆ ಹಾಕೋಣ ನಾವು ಚಿಲ್ಲಿ ಫ್ಲೇಕ್ಸ್. ಇದರಿಂದ ಇದು ಖಾರ ಆಗಿ ಚೆನ್ನಾಗಾಗುತ್ತೆ. ಓಕೆ, ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ನಾವು ಮೊಟ್ಟೆ ಮಾಡಿಟ್ಟಿದ್ವಿ ನೋಡಿ, ಅದನ್ನು ಹಾಕೋಣ. ಹಾಕಿ ಮಿಕ್ಸ್ ಮಾಡೋಣ ನೋಡಿ, ಈ ರೀತಿ. ಗ್ಯಾಸನ್ನು ಇವಾಗ ಫಾಸ್ಟಲ್ಲಿ ಇಟ್ಬಿಡಿ, ಒಳ್ಳೆ ರೀತಿದು ಮಿಕ್ಸ್ ಆಗಲಿ. ಬಟರೆಲ್ಲ ಸೈಡಿಂದ ಬಿಡುತ್ತೆ ಹಾಗೂ ಕರೆಕ್ಟ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಆಗಿದ್ದೆ ನೋಡಿ, ಈ ರೀತಿ ತಿಕ್ಕಾಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಆಯಿತು. ಇವಾಗ ಎಗ್ ಬಟರ್ ಗಾರ್ಲಿಕ್ ರೆಡಿಯಾಗಿದೆ. ಈ ರೀತಿ ಕ್ರೀಮಿ ಆಗಿರುವಾಗ ಇದನ್ನು ತೆಗೀರಿ, ಹಾಗೂ ಬಿಸಿ ಬಿಸಿ ಇರುವಾಗಲೇ ಇದನ್ನು ತಿನ್ನಿ. ತುಂಬ ಸೂಪರ್ ಆಗುತ್ತೆ. ಜಸ್ಟ್ ನೀವೊಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಓಕೆ, ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಮಾಡಿ ಹೇಗಾಗಿತ್ತಂತ ಹೇಳಲು ಮಾತ್ರ ಮರಿಬೇಡಿ. ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.